Hello students, welcome to Math Bro. In today's session, I am going to discuss about the most important 3-mark questions from the chapter probability. Okay, in this chapter, you will get 3-mark questions based on the Bayes theorem. ಯಾವ ಥಿಯರಮ್ ಇದು? ಬೇಸ್ ಥಿಯರಮ್. ಈ ಬೇಸ್ ಥಿಯರಮ್ ಮೇಲೆ ಫಿಕ್ಸ್ ಒಂದು 3-mark ಕ್ವಶನ್ ಬಂದೇ ಬರುತ್ತೆ. ಅದರಲ್ಲಿ ಜಾಸ್ತಿ ರಿಪೀಟ್ ಆಗಿರೋ ಕ್ವಶನ್ಸ್ ಅನ್ನ ನಾ ಈ ಒಂದು ಸೆಷನ್ ಒಳಗಡೆ ನಿಮಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬೇಸ್ ಥಿಯರಮ್ಗೆ ಬೇಸ್ ಇರಬೇಕು ಫಸ್ಟ್. ಓಕೆ, ಆ ಬೇಸ್ ನ ಕ್ರಿಯೇಟ್ ಮಾಡೋದಕ್ಕೆ ನಾನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಲೆಟ್ ಮಿ ಕನ್ಸಿಡರ್ an ಎಕ್ಸಾಂಪಲ್. ಸಪೋಸ್ ಒಂದು ಮಾರ್ಕೆಟ್ ಇದೆ ಅಂತ ತಿಳ್ಕೊಡ್ರಿ. ಓಕೆ, ಈಗ ನಿಮ್ಮ ಮನೆಯಲ್ಲಿ ಮಾರ್ಕೆಟಿಗೆ ಹೋಗಿ ನಿಮ್ಗೆ ಏನ್ ತಗೊಂಬ ಅಂತ ಹೇಳಿದಾರ ಅಂತಂದ್ರೆ ಆನಿಯನ್ಸ್ ತಗೊಂಡ್ ಬಾ ಅಂತ ಹೇಳಿದಾರೆ. ಆನಿಯನ್ಸ್ ಅರೌಂಡ್ 30 kg ಆರ್ 40 kg ಅಂತ ಕೊಡ್ರಿ. ಹೌದಾ? ಸೊ ಮಾರ್ಕೆಟ್ ಚಿಕ್ಕದಿದೆ ಅಂತ ಅನ್ಕೊಳ್ಳೋಣ. ಸೊ ವಾಟ್ ಐ ವಿಲ್ ಡೂ ಈಸ್, ನಾನ್ ಮಾರ್ಕೆಟಿಗೆ ಹೋದ ತಕ್ಷಣ ಆನಿಯನ್ ಅನ್ನ ಎ ಅನ್ನೋ ಶಾಪ್ ಅಲ್ಲಿ ಒಂದಿಷ್ಟು ಅರೌಂಡ್ 10 kg ಪರ್ಚೇಸ್ ಮಾಡ್ತೀನಿ. ಬಿ ಅನ್ನೋ ಶಾಪ್ ಅಲ್ಲಿ ಅರೌಂಡ್ 20 kg ಪರ್ಚೇಸ್ ಮಾಡ್ತೀನಿ. ಅಂತಂದ್ರೆ ಇಲ್ಲಿ ಒಂದು 10 kg ಪರ್ಚೇಸ್ ಮಾಡ್ತೀರಿ, ಇಲ್ಲಿ ಒಂದು 30 kg ಪರ್ಚೇಸ್ ಮಾಡ್ತೀರಿ. ಕರೆಕ್ಟ್? ಈ ಪರ್ಚೇಸ್ ಮಾಡಿರೋ ಆನಿಯನ್ ಅನ್ನ ನಾನ್ ಮನೆಯಲ್ಲಿ ಬಂದು ಒಂದ್ ಜಾಗದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಡಂಪ್ ಮಾಡ್ತೀನಿ. ಓಕೆ, ಈಗ ನಮ್ಮ ಮನೆಯಲ್ಲಿ ನಮ್ ಪ್ಯಾರೆಂಟ್ಸ್ ಬಂದ್ಬಿಟ್ಟು ಆ ಒಂದು ಆನಿಯನ್ ಅನ್ನ ತಗೊಂತಾರೆ, ಒಂದ್ ಪಿಕ್ ಮಾಡ್ತಾರೆ ಆನಿಯನ್. ನೋಡಿದ ತಕ್ಷಣ ಆ ಆನಿಯನ್ ಏನಾಗಿರುತ್ತೆ ಅಂತಂದ್ರೆ ಕೆಟ್ಟಿರುತ್ತದೆ. ಓಕೆ, ಸೊ ಇಟ್ ವಾಸ್ ನಾಟ್ ದ ಗುಡ್ ಆನಿಯನ್, ಬ್ಯಾಡ್ ಆನಿಯನ್ ಸಿಗುತ್ತೆ. ಸೆಲೆಕ್ಷನ್ ಆಫ್ ಬ್ಯಾಡ್ ಆನಿಯನ್ಸ್. ಓಕೆ, ಹಂಗಾದ್ರೆ ಆ ಬ್ಯಾಡ್ ಆನಿಯನ್ ನಿಮ್ ಮದರ್ ಏನ್ ಹೇಳ್ತಾರೆ ಅಂತಂದ್ರೆ ಆ ಆನಿಯನ್ ಎಲ್ಲಿಂದ ತಂದಿಯೋ ಅವ್ರಿಗೆ ಹೋಗಿ ವಾಪಸ್ ಕೊಟ್ ಬಾ ಅಂತ ಹೇಳ್ತಾರೆ. ಈಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ? ಹೆಂಗ್ ಗೊತ್ತಾಗತ್ತದು ಇದು ಈ ಆನಿಯನ್ ಎ ಶಾಪ್ ಒಳಗಡೆಯಿಂದ ಇರುತ್ತಾ ಅಥವಾ ಬಿ ಕಡೆಯಿಂದ ತಗೊಂಡ್ ಬಂದಿದ್ದೀನಿ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಯು ನೋ ದಿ ಇಂಡಿವಿಜುವಲ್ ಪ್ರೊಬಾಬಿಲಿಟೀಸ್. ಅದು ಬೈ ಯೂಸಿಂಗ್ ಬೇಸ್ ಥಿಯರಮ್ ನೀವು ಇದನ್ನ ಏನ್ ಹೇಳ್ಬೋದು, ಯು ಕ್ಯಾನ್ ಟೆಲ್ ದಿ ಪ್ರೊಬಾಬಿಲಿಟಿ. ಈ ಶಾಪ್ ಇಂದ ಪ್ರೊಬಾಬಿಲಿಟಿ, ಈ ಶಾಪ್ ಇಂದ ಆಗಿರೋ ಪ್ರೊಬಾಬಿಲಿಟಿ ಇಷ್ಟಿರುತ್ತೆ, ಮತ್ತೆ ಈ ಶಾಪ್ ಇಂದ ಆಗಿರೋ ಪ್ರೊಬಾಬಿಲಿಟಿ ಇಷ್ಟಿರುತ್ತೆ ಅಂತ ನಾವು ಗೆಸ್ ಮಾಡಬಹುದು. ಎಸ್, ಸೊ ಅದನ್ನ ಯಾವ ರೀತಿ ಅಂತ ಹೇಳ್ತೀನಿ ಕೇಳ್ರಿ. ಸೊ ನಾನ್ ಗುಡ್ ಆನಿಯನ್ ಮತ್ತೆ ಬ್ಯಾಡ್ ಆನಿಯನ್ ಎರಡೂ ಇರುತ್ತಾ ಶಾಪ್ ಎ ಒಳಗಡೆ? ಇಲ್ಲೂ ಗುಡ್ ಆನಿಯನ್ ಮತ್ತೆ ಬ್ಯಾಡ್ ಆನಿಯನ್ಸ್ ಇರುತ್ತಾ? ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬ್ಯಾಡ್ ಆನಿಯನ್ಸ್. ಹೌದಾ? ಸಪೋಸ್ ಈಗ ಆ ಎ ಶಾಪಿಗೆ ಹೋಗು ಪ್ರೊಬಾಬಿಲಿಟಿ ಅಷ್ಟು 2 ಅಂಗಡಿನ ಕಾಣಕತ್ತಾವ ನನಗೆ ಮಾರ್ಕೆಟ್ ಒಳಗಡೆ. ಎರಡೇ 2 ಅಂಗಡಿಯಲ್ಲಿ ಏನೋ ಆನಿಯನ್ಸ್ ಕಾಣ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಪ್ರೊಬಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಫಸ್ಟ್ ಶಾಪ್ ಆರ್ ಎ ಶಾಪ್ ಈಸ್ 1 out of 2. 2 ಅಂಗಡಿ ಒಳಗೆ 1 ಅಂಗಡಿ ಸೆಲೆಕ್ಟ್ ಮಾಡ್ತೀರಿ. ಅಂಡ್ ಪ್ರೊಬಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಸೆಕೆಂಡ್ ಶಾಪ್ ಆರ್ ದ ಶಾಪ್ ಬಿ ಅಂಡ್ ದಟ್ ಈಸ್ ಈಕ್ವಲ್ಸ್ ಟು 1/2. ಹೌದಾ? ಯಾಕಂದ್ರೆ 2 ಅಂಗಡಿ ಒಳಗೆ 1 ಅಂಗಡಿ ಸೆಲೆಕ್ಟ್ ಮಾಡ್ತೀವಿ. ಶಾಪ್ ಸೆಲೆಕ್ಟ್ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ಐ ಶುಡ್ ಗೋ ಅಂಡ್ ಬೈ ವಾಟ್? ಐ ಶುಡ್ ಗೋ ಅಂಡ್ ಬೈ ದ ಆನಿಯನ್ಸ್, ರೈಟ್? ಸೊ ಆನಿಯನ್ಸ್ ಪರ್ಚೇಸ್ ಮಾಡುವಾಗ ನಮಗೆ ಕೊಟ್ಟಿದ್ದಾನ, ಅವ್ನು ಏನಂತ ಕೊಟ್ಟಿದ್ದಾನ ಅಂತಂದ್ರೆ ಈ ಒಂದು ಶಾಪ್ ಒಳಗಡೆ, ಯಾವ ಶಾಪ್ ಒಳಗಡೆ? ಶಾಪ್ ಎ ಒಳಗಡೆ ಆಲ್ರೆಡಿ ಡಿಫೆಕ್ಟಿವ್ ಆನಿಯನ್ಸ್ ಆರ್ ಬ್ಯಾಡ್ ಆನಿಯನ್ಸ್ ಇದಾವ. ಸಪೋಸ್ ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ 10% ಅಂತ ಹೇಳಿ ತಿಳ್ಕೊಳ್ಳಿ, ಆರ್ 40% ಬ್ಯಾಡ್ ಆನಿಯನ್ಸ್ ಅದಾವ ಅಂತ ಹೇಳಿ ಅನ್ಕೊಳ್ಳೋಣ. ಪ್ರೊಬಾಬಿಲಿಟಿ ಆಫ್ ದ ಬ್ಯಾಡ್ ಆನಿಯನ್ಸ್ ಫ್ರಮ್ ಶಾಪ್ 2
ಇದೆಷ್ಟು ಅಂತ ಅನ್ಕೊಳ್ಳೋಣ, 60% ಅನ್ಕೊಳ್ಳೋಣ. ಸೊ ಈ ರೀತಿ ಡಂಪ್ ಮಾಡಿದ್ಮೇಲೆ ಆನಿಯನ್ಸ್ ಸೆಲೆಕ್ಟ್ ಮಾಡಿದಾಗ ಸಪೋಸ್ ನಿಮ್ ಮದರ್ ಕೇಳ್ತಾರಂತ ಅನ್ಕೊಳ್ಳೋಣ, ಆ ಆನಿಯನ್ ಎಲ್ಲಿಂದ ಆಗಿರ್ಬೇಕಂತ ಆಲ್ರೆಡಿ ಬ್ಯಾಡ್ ಆನಿಯನ್ ಐತೆ, ಅದು ಇಟ್ ಈಸ್ ಗಿವನ್. ಎ ಅನ್ನೋದು ನಡೆದು ಹೋಗಿದೆ ಆಲ್ರೆಡಿ. ಬ್ಯಾಡ್ ಆನಿಯನ್ ಇದೆ, ಬಟ್ ಅದು ಯಾರಿಂದ ಆಗಿರ್ಬೇಕಂತ, ಶಾಪ್ ಎ ಇಂದ ಆಗಿರ್ಬೇಕಂತ. ಅದರ ಪ್ರೊಬಾಬಿಲಿಟಿ ಎಷ್ಟು ಅಂತ ಕೇಳಿದಾಗ ಯಾವ ರೀತಿ ಫೈಂಡ್ ಮಾಡೋದು? ನಾನೇನೀಗ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಬರ್ದಿದ್ದೀನಲ್ಲ, ದಿಸ್ ಈಸ್ ಕಾಲ್ಡ್ ಪ್ರೊಬಾಬಿಲಿಟಿ ಟ್ರೀ ಡಯಾಗ್ರಾಮ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಪ್ರೊಬಾಬಿಲಿಟಿ ಟ್ರೀ ಡಯಾಗ್ರಾಮ್. ಈ ಡಯಾಗ್ರಾಮ್ ನಿಮಗೆ ನೀಟಾಗಿ ಡ್ರಾ ಮಾಡ್ಲಿಕ್ಕೆ ಬಂದ್ರೆ ನೀವು ಆಟೋಮೆಟಿಕ್ ಆಗಿ ಫಾರ್ಮುಲಾ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಜನರೇಟ್ ಮಾಡಬಹುದು. ನೋ ನೀಡ್ ಟು ರಿಮೆಂಬರ್ ದ ಫಾರ್ಮುಲಾ. ಓಕೆ, ಸೊ ಇಲ್ಲಿ ನೋಡ್ರಿ, ಈವನ್ ಗಿವನ್ ಎ ಕೇಳಿದಾರಲ್ಲ, ಸೊ ಇನ್ ದ ನ್ಯೂಮರೇಟರ್ ಅದರ ಕರೆಸ್ಪಾಂಡಿಂಗ್ ಅಂದ್ರೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಬರೀತೀವಿ ನಾವು. ಫೇವರೇಬಲ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಎ ಶಾಪ್. ಯಾವ ಶಾಪ್? ಎ ಶಾಪ್ ಅಂತಂದ್ರೆ ಈವನ್. ಅವಾಗ ನಾವೇನ್ ಮಾಡ್ತೀವಿ? ಪಿ ಆಫ್ ಈವನ್ ಮಲ್ಟಿಪ್ಲೈಡ್ ಬೈ ಪಿ ಆಫ್ ಎ ಗಿವನ್ ಈವನ್. ಅಂದ್ರೆ ಇವೆರಡು ಥಿಂಗ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು ನಾವು, ಇವೆರಡು ಕ್ವಾಂಟಿಟಿಯನ್ನ ಮಲ್ಟಿಪ್ಲೈ ಮಾಡ್ಬೇಕು. ಇರೋ ಕರೆಕ್ಟಾ? ಒಂದ್ ವೇಳೆ ಪಿ ಆಫ್ ಇ ಟು ಗಿವನ್ ಎ ಕೇಳಿದ್ರು ಅಂತಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು. ಫಸ್ಟ್ ಇದನ್ನು ಬರೀಲಿಕ್ಕೆ ಬರ್ಬೇಕು ನಮಗೆ. ದಿಸ್ ಇಸ್ ನಾಟ್ ಬಿ ಗಿವನ್ ಎ ಗಿವನ್ ಇ ಟು, ಇಟ್ ಈಸ್ ಎ ಗಿವನ್ ಇ ಟು. ಓಕೆ, ಹೋಲ್ ಡಿವೈಡೆಡ್ ಬೈ ಟೋಟಲ್ ಪ್ರೊಬಾಬಿಲಿಟಿ. ಟೋಟಲ್ ಥಿಯರಮ್ ಆನ್ ಪ್ರೊಬಾಬಿಲಿಟಿ ಏನ್ ಹೇಳುತ್ತೆ? ಇವೆರಡು ಮಲ್ಟಿಪ್ಲೈ ಮಾಡ್ರಿ ಮತ್ತೆ ಇವೆರಡು ಮಲ್ಟಿಪ್ಲೈ ಮಾಡ್ರಿ. ಅಂದ್ರೆ ಏನ್ ಮಲ್ಟಿಪ್ಲೈ ಮಾಡ್ತೀರಿ? ಪಿ ಆಫ್ ಇ ಒನ್ ಇಂಟು ಪಿ ಆಫ್ ಎ ಗಿವನ್ ಇ ಒನ್ ಪ್ಲಸ್ ಪಿ ಆಫ್ ಇ ಟು ಇಂಟು ಪಿ ಆಫ್ ಎ ಗಿವನ್ ಇ ಟು. ಕರೆಕ್ಟಾ? ಇದು ಫೌಂಡೇಶನ್ ಏನಂತಂದ್ರೆ ನಾಲೆಜ್ ಫಾರ್ ದ ಬೇಸ್ ಥಿಯರಮ್. ನೀವು ಯಾವುದೇ ಕ್ವಶನ್ ಕೊಟ್ರು ಈ ಆನಿಯನ್ ಪ್ರಾಬ್ಲಮ್ಗೆ ಕನೆಕ್ಟ್ ಮಾಡ್ರಿ, ನೀವು ಆಟೋಮೆಟಿಕಲಿ ನಿಮ್ಗೆ ಏನ್ ಕೇಳಿದಾನಂತ ಅರ್ಥ ಆಗುತ್ತೆ. ಓಕೆ, ದ ಬೇಸ್ ಥಿಯರಮ್ ಈಸ್ ಯೂಸ್ ಟು ಫೈಂಡ್ ದಿ ಪ್ರೊಬಾಬಿಲಿಟಿ ಆಫ್ ಕಾಸ್. ಯಾರಿಂದ ಆಗಿದೆ, ಕಾರಣ ತಿಳ್ಕೊಳ್ಳಿಕ್ಕೆ. ಆ ಯಾರಿಂದ ಆಗಿರುತ್ತಲ್ಲ ಆ ಕಾರಣದ ಪ್ರೊಬಾಬಿಲಿಟಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಯಾವ ಥಿಯರಮ್ ಅನ್ನು ಯೂಸ್ ಮಾಡ್ತೀವಿ? ಬೇಸ್ ಥಿಯರಮ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಒಂದು ವೇಳೆ ಅವನೇನಾದ್ರೂ ಕ್ವಶನ್ ಅಲ್ಲಿ ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬ್ಯಾಡ್ ಆನಿಯನ್ಸ್, ಬ್ಯಾಡ್ ಆನಿಯನ್ಸ್ ಅನ್ನ ಸೆಲೆಕ್ಟ್ ಮಾಡೋ ಪ್ರೊಬಾಬಿಲಿಟಿ ಅಷ್ಟೇ ಕೇಳಿದಂತಂದ್ರೆ ದಟ್ ಡಿಪೆಂಡ್ಸ್ ಆನ್ ದಿ ಟೋಟಲ್ ಥಿಯರಮ್ ಆನ್ ಪ್ರೊಬಾಬಿಲಿಟಿ. ಓಕೆ, ಆ ಬ್ಯಾಡ್ ಆನಿಯನ್ ಯಾರಿಂದ ಆಗಿರ್ಬೋದು? ಎ ಶಾಪ್ ಇಂದನೂ ಆಗಿರ್ಬೋದು ಅಥವಾ ಬಿ ಶಾಪ್ ಇಂದ ಆಗಿರ್ಬೋದು. ಸೊ ಇವೆರಡು ಮಲ್ಟಿಪ್ಲೈ ಮಾಡ್ತೀರಿ ಪ್ಲಸ್ ಇವೆರಡು ಮಲ್ಟಿಪ್ಲೈ ಮಾಡ್ತೀರಿ. ಕನ್ನಡದಲ್ಲಿ ನಾವು ಯಾವ ರೀತಿ ನಾವು ಮಾತಾಡ್ತೀವೋ ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಲ್ಲಿ ಐದರ್ ದಿಸ್ ಆರ್ ಅಂತಂದ್ರೆ ಆಡ್ ಮಾಡ್ತೀವಿ. ಕರೆಕ್ಟ್? ದಿಸ್ ಅಂಡ್ ದಿಸ್, one thing can be done in m number of ways, another thing can be done in m number of ways, m into n number of ways. So 1/2 into 40%, 1/2 into 60% ಮಾಡಿದ್ರೆ ಅಂತಂದ್ರೆ ಎರಡು ಆಡ್ ಮಾಡಿದ್ರೆ ಅಂತಂದ್ರೆ you will get the probability of getting bad onions. Suppose bad onions ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ, if he has asked to find the cause due to the shop A or due to the shop B ಅಂತ ಕೇಳಿದಂತಂದ್ರೆ then we should use the base theorem. Sometimes you will get 3 events. ಈಗ ಒಂದು ಬಾಕ್ಸ್ ಅಲ್ಲಿ 2 ಕಾಯಿನ್ ಇದೆ, ಒಂದು ಬಾಕ್ಸ್ ಅಲ್ಲಿ 2 ಕಾಯಿನ್ ಇದೆ ಅಂತ 3 ಬಾಕ್ಸ್ ಐಡೆಂಟಿಕಲ್ ಬಾಕ್ಸ್ ಇದೆ ಅಂತ ಕೊಟ್ಟಾನ. ಒಂದು ಕ್ವಶನ್ ಇದೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಒಂದು ಬಾಕ್ಸ್ ಅಲ್ಲಿ 2 ಗೋಲ್ಡ್ ಇದಾವ, ಒಂದು ಬಾಕ್ಸ್ ಅಲ್ಲಿ ಒಂದು ಸಿಲ್ವರ್ ಒಂದು ಗೋಲ್ಡ್, ಇನ್ನೊಂದು ಬಾಕ್ಸ್ ಅಲ್ಲಿ 2 ಸಿಲ್ವರ್ ಕಾಯಿನ್ಸ್ ಅದಾವ. ಓಕೆ, ಆ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾನೆ, ನಾನು ಹೇಳ್ತೀನಿ ನಿಮಗೆ. ದಿಸ್ ಈಸ್ ದಿ ಫೌಂಡೇಶನ್ ನಾಲೆಜ್. ಓಕೆ, so without delaying, let us begin with the first question. And the first question is, a bag contains 3 red and 4 black balls. Another bag contains 5 red and 6 black balls. One of the 2 bags is selected at random and a ball is drawn from the bag. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಇದು ಏನು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಪ್ರೊಬಾಬಿಲಿಟಿ ಒಳಗಡೆ
ಜಾಸ್ತಿ ಟೈಮ್ ತಗೊಳ್ಳೋದು ಎಲ್ಲಿ ಅಂತಂದ್ರೆ ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಜಾಸ್ತಿ ಟೈಮ್ ತಗೊಳುತ್ತೆ. ಓಕೆ, ಸಾಲ್ವಿಂಗ್ ದ ಪ್ರಾಬ್ಲಮ್ ಟೇಕ್ಸ್ ವೆರಿ ಫ್ಯೂ ಸೆಕೆಂಡ್ಸ್ ಆರ್ ಫ್ಯೂ ಮಿನಿಟ್ಸ್. ಓಕೆ, ಇದನ್ನ ನೆನಪಿಡ್ಬೇಕು. ಇಲ್ಲಿ 2 ಬ್ಯಾಗ್ ಅದಾವೆ. ಬ್ಯಾಗ್ 1, ಇದು ಬ್ಯಾಗ್ 1, ಇದು ಬ್ಯಾಗ್ 2. ಬ್ಯಾಗ್ 1 ಒಳಗಡೆ ನೋಡ್ರಿ, ಬ್ಯಾಗ್ 1 contains 3 red and 4 black balls. 3 red, 4 black balls. ಕರೆಕ್ಟಾ? ಇಲ್ಲಿ ಬರ್ರಿ. In the second bag, another bag contains 5 red and 6 black balls. 5 red ಮತ್ತೆ 6 black balls ಅದಾವ. ಕರೆಕ್ಟ್. One of the 2 bags is selected. ಫಸ್ಟ್ ಬ್ಯಾಗ್ ಅನ್ನ ಸೆಲೆಕ್ಟ್ ಮಾಡಬೇಕು. ಐದರ್ ಫಸ್ಟ್ ಬ್ಯಾಗ್ ಆರ್ ಸೆಕೆಂಡ್ ಬ್ಯಾಗ್. ಓಕೆ, ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಫಸ್ಟ್ ಬ್ಯಾಗ್? ಪಿ ಆಫ್ ಈವನ್. 2 ಬ್ಯಾಗ್ ಅದಾವ, ಅದ್ರ ಒಳಗಡೆ 1 ಬ್ಯಾಗ್ ಸೆಲೆಕ್ಟ್ ಮಾಡ್ಬೇಕ. ದಟ್ ಈಸ್ ಈವನ್ ಬೈ 1 ಔಟ್ ಆಫ್ 2, 1/2. ಪ್ರೊಬ್ಯಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಸೆಕೆಂಡ್ ಬ್ಯಾಗ್ ಈಸ್ ಆಲ್ಸೋ 1/2. ಕರೆಕ್ಟ್. ನೆಕ್ಸ್ಟ್ ಏನಂತ ನೋಡ್ರಿ. ಓಕೆ, a ball is drawn from the bag which is found to be red. ಬ್ಯಾಗ್ ಸೆಲೆಕ್ಟ್ ಮಾಡಿ ಬಾಲ್ ಡ್ರಾ ಮಾಡೋಣ. ಆ ಬಾಲ್ ಎಂತದಿದೆ ಅಂತ ಇಟ್ ಇಸ್ ಫೌಂಡ್ ಟು ಬಿ ರೆಡ್. ಸೊ ಇದೇನಿದು? ಸೆಲೆಕ್ಷನ್ ಆಫ್ a red ball, of a red ball. Instead of writing the descriptive sentences, ಆ ಸೆಂಟೆನ್ಸ್ ಎಲ್ಲ ಬರಿಬೇಕು. ಕನ್ಸಿಡರ್ ಎ ಬಿ ದಿ ಇವೆಂಟ್, E1 ಬಿ ದಿ ಇವೆಂಟ್, E2 ಬಿ ದಿ ಇವೆಂಟ್ ಅಂತೆಲ್ಲ ಸ್ಟೇಟ್ಮೆಂಟ್ ಬರೆಯೋ ಬದಲಿ ಇಫ್ ಯು ಡ್ರಾ ದಿ probability tree diagram appropriately, okay, by mentioning all the things clearly, ಎಲ್ಲಾನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಂತ ನೋ ನೀಡ್ ಟು write the unnecessary things because this is mathematics. Correct? ಸೊ ಇಲ್ಲಿ ನೋಡ್ರಿ, ಈಗ ರೆಡ್ ಬಾಲ್ ಸೆಲೆಕ್ಟ್ ಮಾಡಿದಾನೆ. ನೆಕ್ಸ್ಟ್ ಏನಂತ ನೋಡ್ರಿ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ದ ಬಾಲ್ ಈಸ್ ಡ್ರಾನ್ ಫ್ರಮ್ ದಿ ಫಸ್ಟ್ ಬ್ಯಾಗ್. ಆ ರೆಡ್ ಬಾಲ್ ಏನ್ ಡ್ರಾ ಮಾಡಿರ್ತಿರಲ್ಲ, ಆ ರೆಡ್ ಬಾಲ್ ಯಾರಿಂದ ಡ್ರಾ ಮಾಡಿರ್ಬೇಕಂತ? ಫಸ್ಟ್ ಬ್ಯಾಗ್ ಇಂದ ಆಗಿರ್ಬೇಕಂತ. ಬಿಕಾಸ್ ದೇರ್ ಆರ್ 2 ಪಾಸಿಬಿಲಿಟೀಸ್. ಬ್ಯಾಗ್ ಎ ಇಂದನೂ ಆಗಿರ್ಬೋದು, ಬ್ಯಾಗ್ 1 ಇಂದನೂ ಬಂದಿರ್ಬೋದು, ಅಥವಾ ಬ್ಯಾಗ್ 2 ಇಂದನೂ ಬಂದಿರ್ಬೋದು. ಬಿಕಾಸ್ ಬೋತ್ ದ ಬ್ಯಾಗ್ ಕಂಟೈನ್ಸ್ ರೆಡ್ ಬಾಲ್ಸ್, ರೈಟ್? ಸೊ ನಮಗೇನ್ ಕೇಳಿದಾನ ಅದನ್ನ ನಾವು ನೀಟಾಗಿ ಬರೀನು ಅಂತಿಲ್ಲಿ. ಹಿ ಹ್ಯಾಸ್ ಆಸ್ಕ್ಡ್ ಟು ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್, ಆಲ್ರೆಡಿ ಎಂತ ಬಾಲ್ ಬಂದಿದೆ ಅಂತ? ರೆಡ್ ಬಾಲ್ ಬಂದಿದೆ. ಇಟ್ ಈಸ್ ಗಿವನ್, ನಡೆದೋಗಿರೋದು ಇದು. ಸೊ ಅದು ಯಾರಿಂದ ಆಗಿರ್ಬೇಕಂತ? ಫಸ್ಟ್ ಬ್ಯಾಗ್ ಇಂದ ಆಗಿರ್ಬೇಕಂತ. ಫಸ್ಟ್ ಬ್ಯಾಗ್ ಅಂತಂದ್ರೆ E1 ಇವೆಂಟ್. ಕರೆಕ್ಟ್, ಇದನ್ನ ಕೇಳಿದ ನಾವು. ದೆನ್ ವಾಟ್ ಅಬೌಟ್ probability of drawing a red ball if already the first bag is selected? ಫಸ್ಟ್ ಬ್ಯಾಗ್ ನ ಸೆಲೆಕ್ಟ್ ಮಾಡಿದೀವಿ ಆಲ್ರೆಡಿ. ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಏನ್ ಡ್ರಾ ಮಾಡ್ಬೇಕ? ರೆಡ್ ಬಾಲ್ ಡ್ರಾ ಮಾಡ್ಬೇಕು. ಅಂಡ್ ದಟ್ ಈಸ್ ಈಕ್ವಲ್ಸ್ ಟು, ಈ ಬ್ಯಾಗ್ ಒಳಗಡೆ ಬರ್ರಿ, ಆಲ್ರೆಡಿ 3 + 4 ಅಂತಂದ್ರೆ 7 ಬಾಲ್ಸ್ ಅದಾವ ಇದ್ರೊಳಗಡೆ. ಕರೆಕ್ಟ್. ಅದ್ರೊಳಗೆ ರೆಡ್ ಬಾಲ್ ಎಷ್ಟು ಅದಾವ? ಟೋಟಲ್ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ 3 ಅದಾವಲ್ಲ. So that is given by 3 out of 7. Next, probability of drawing a red ball from the second bag. ಹೌದಾ? ಸೆಕೆಂಡ್ ಬ್ಯಾಗ್ ಇಂದ ರೆಡ್ ಬಾಲ್ ಡ್ರಾ ಮಾಡ್ಬೇಕು. ಈಗ 6 + 5 11 ಬಾಲ್ಸ್ ಅದಾವ ನಮ್ಮ ಹತ್ರ ಈಗ ಬ್ಯಾಗ್ ಒಳಗಡೆ. ಕರೆಕ್ಟ್. ಅದ್ರೊಳಗಡೆ ರೆಡ್ ಬಾಲ್ ಎಷ್ಟು ಅದಾವ? 5 ಬಾಲ್ಸ್. ಸೊ 5 out of 11 ಬಾಲ್ಸ್. ಇದ್ರದ್ದು ಪ್ರೊಬ್ಯಾಬಿಲಿಟಿ 5/11 ಆಯ್ತು. ಈಗ ನೋಡ್ರಿ, ಪಿ ಆಫ್ E1 ಗಿವನ್ ಎ. ಇದನ್ನ ನಾನು ಕ್ವಶನ್ ಯಾರಿಂದ ಸಾಲ್ವ್ ಮಾಡ್ತಾ ಇದ್ದೀನಿ? ಬೈ ಯೂಸಿಂಗ್ ಬೇಸ್ ಥಿಯರಮ್. ಇಲ್ಲಿ ಬರಿಬೇಕು, ಬೈ ಬೇಸ್ ಥಿಯರಮ್. ಬೈ ಬೇಸ್ ಥಿಯರಮ್. ಓಕೆ, ಪಿ ಆಫ್ E1 ಗಿವನ್ ಎ ಈಸ್ ಈಕ್ವಲ್ಸ್ ಟು ಏನ್ ಮಾಡ್ತೀರಿ? ಪಿ ಆಫ್ E1 ಇಂಟು ಪಿ ಆಫ್ ಎ ಗಿವನ್ E1 ಡಿವೈಡೆಡ್ ಬೈ ಪಿ ಆಫ್ E1 multiplied by P of A given E1
ಪ್ಲಸ್ ಪಿ ಆಫ್ E2 multiplied by P of A given E2. ಇನ್ನೇನಿಲ್ಲ, ಇದನ್ನು ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಿದ್ರೆ ಅಂತಂದ್ರೆ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಪ್ರೊಬಾಬಿಲಿಟಿ. ಕರೆಕ್ಟ್, ವ್ಯಾಲ್ಯೂಸ್ ಹಾಕ್ಬೇಕು ಅಷ್ಟೇ. ಸೊ P of E1 given A is equals to substituting the values for P of E1, P of A given E1 ಇಲ್ಲೇನಿದೆ ನೋಡ್ರಿ, 1/2 into 3/7, 1/2 into 3/7 whole divided by 1/2 multiplied by 3/7 plus 1/2 into 5 divided by 11. See, numerator ಅಲ್ಲಿ 1/2 ಇದೆ, denominator ದಲ್ಲಿ you can take 1/2 ಕಾಮನ್. ಏನ್ ಮಾಡ್ರಿ ಹಂಗಾದ್ರೆ 1/2 ಡಿನಾಮಿನೇಟರ್ ಒಳಗಡೆ ಕಾಮನ್ ತಗೊಳ್ರಿ, 3/7 whole divided by 1/2 into 3/7 plus 5/11. This 1/2 and 1/2 get cancels. So we are left with 3/7 plus 5/11. ಇಲ್ಲಿ numerator ಅಲ್ಲಿ 3/7. LCM ತಗೊಂಡ್ರೆ ಏನಾಗುತ್ತೆ, ಇದಕ್ಕೆ 11 ಇಂದ ಮಲ್ಟಿಪ್ಲೈ ಮಾಡ್ತಾರೆ, ಇದಕ್ಕೆ 7 ಇಂದ ಮಲ್ಟಿಪ್ಲೈ ಮಾಡ್ತಾರೆ. So 3/7 whole divided by 11 3s are 33 plus 5 7s are 35 whole divided by 77 ಆಗುತ್ತೆ. And that is equals to 3/7 denominator of denominator goes to the numerator. ಇದು numerator ಹೋಗುತ್ತೆ, ಹೌದಾ? ಸೊ ಹೆಂಗ್ ಬರೀದ್ರಿ, 77 divided by 33 plus 35 ಅಂತಂದ್ರೆ 68 ಆಗುತ್ತೆ. 7 1s are 7 11s are. ಸೊ ಆನ್ಸರ್ ಏನ್ ಬರುತ್ತೆ, 33/68. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಯು ನೀಡ್ ಟು ಕೀಪ್ ದ ಆನ್ಸರ್ ಆಸ್ ಇಟ್ ಈಸ್. ನೋ ನೀಡ್ ಟು ಪುಟ್ ಇಟ್ ಇನ್ ದಿ ಡೆಸಿಮಲ್ ವ್ಯಾಲ್ಯೂಸ್. ಡೆಸಿಮಲ್ ಒಳಗಡೆ ಬರೆಯುವ ಅವಶ್ಯಕತೆ ಇಲ್ಲ, ಫ್ರಾಕ್ಷನ್ ಒಳಗಡೆ ಇಟ್ಟರೆ ಸಾಕು. ಓಕೆ, ಸೊ ಇನ್ ದ ಸೇಮ್ ಮ್ಯಾನರ್ ಇನ್ನೊಂದು ಕ್ವಶನ್ ಇದೆ ನೋಡ್ರಿ. ಇಲ್ಲಿ ಗಿವನ್ 3 ಐಡೆಂಟಿಕಲ್ ಬಾಕ್ಸಸ್. ಪ್ರೀವಿಯಸ್ ಕೇಸ್ ಒಳಗ 2 ಬಾಕ್ಸ್ ಇದ್ದು, ಇಲ್ಲಿ 3 ಬಾಕ್ಸ್ ಬಂದಾವ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇದು ನಿಮ್ಗೆ ಗೊತ್ತಿರಲಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯು ನೀಡ್ ಟು ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್. ಈಸಿ ಇದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟೈಮ್ ತಗೊಳ್ತಿದ್ದು. ಗಿವನ್ 3 ಐಡೆಂಟಿಕಲ್ ಬಾಕ್ಸಸ್. ಓಕೆ, ಸೊ ಲೆಟ್ ಮೀ ಡ್ರಾ ದಿ ಫಸ್ಟ್ ಬಾಕ್ಸ್, ಆಮೇಲೆ ಸೆಕೆಂಡ್ ಬಾಕ್ಸ್ ಮತ್ತೆ ಥರ್ಡ್ ಬಾಕ್ಸ್. ಇದು ಫಸ್ಟ್ ಬಾಕ್ಸ್, ಸೆಕೆಂಡ್ ಬಾಕ್ಸ್ ಮತ್ತೆ ಥರ್ಡ್ ಬಾಕ್ಸ್. ಈಚ್ ಕಂಟೈನಿಂಗ್ 2 ಕಾಯಿನ್ಸ್. ಪ್ರತಿ ಬಾಕ್ಸ್ ಒಳಗಡೆ 2 ಕಾಯಿನ್ಸ್ ಇದಾವಂತ. ಇನ್ ಬಾಕ್ಸ್ 1 ಬೋತ್ ದ ಕಾಯಿನ್ಸ್ ಆರ್ ಗೋಲ್ಡ್ ಕಾಯಿನ್ಸ್. 2 ಎಂತ ಕಾಯಿನ್ಸ್ ಅದಾವಂತ, ಗೋಲ್ಡ್ ಕಾಯಿನ್ಸ್ ಅದಾವಂತ. ಓಕೆ, ನೆಕ್ಸ್ಟ್ ಇನ್ ದ ಬಾಕ್ಸ್ 2 ಬೋತ್ ಆರ್ ಸಿಲ್ವರ್ ಕಾಯಿನ್ಸ್. ಸೆಕೆಂಡ್ ಬಾಕ್ಸ್ ಒಳಗಡೆ ಏನದಾವಲ್ಲ ಅವೆರಡು ಎಂತ ಕಾಯಿನ್ಸ್ ಅದಾವಂತ, ಸಿಲ್ವರ್ ಕಾಯಿನ್ಸ್ ಅದಾವಂತ. ಇನ್ ದ ಥರ್ಡ್ ಬಾಕ್ಸ್ ದೇರ್ ಈಸ್ 1 ಗೋಲ್ಡ್ ಅಂಡ್ 1 ಸಿಲ್ವರ್. ಒಂದು ಸಿಲ್ವರ್ ಕಾಯಿನ್ ಐತಂತ, ಇನ್ನೊಂದು ಗೋಲ್ಡ್ ಕಾಯಿನ್ ಐತಂತ. ಓಕೆ, ದೆನ್ ಅ ಪರ್ಸನ್ ಚೂಸಸ್ ಬಾಕ್ಸ್ ಅಟ್ ರ್ಯಾಂಡಮ್. ಫಸ್ಟ್ ಬಾಕ್ಸ್ ಸೆಲೆಕ್ಟ್ ಮಾಡ್ಬೇಕಲ್ಲ. ಸೊ ಪ್ರೊಬಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಬಾಕ್ಸ್. ಬಾಕ್ಸ್ 1, ಫಸ್ಟ್ ಬಾಕ್ಸ್, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್. P of E1 1 out of 3. ಯಾಕಂದ್ರೆ ಮೂರು ಬಾಕ್ಸ್ ಅದಾವ, ಅದ್ರೊಳಗೆ ಒಂದು ಬಾಕ್ಸ್ ಸೆಲೆಕ್ಟ್ ಮಾಡ್ತೀರಿ. probability of selecting second box, that is also 1/3. probability of selecting third box is also 1/3. okay, next ಏನಂತ ನೋಡ್ರಿ ಪ್ರೊಸೀಜರ್. and takes out a coin. ಒಂದು ಕಾಯಿನ್ ಅನ್ನ ತಗೊಂತಾನಂತ. if the coin is of gold, ಒಂದು ಕಾಯಿನ್ ಏನ್ ತಗೊಂಡಿದಾನಲ್ಲ ಆ ಕಾಯಿನ್ ಎಂತದೈತಂತ, ಅದು ಗೋಲ್ಡ್ ಕಾಯಿನ್ ಐತಂತ. ಎಂತ ಕಾಯಿನ್ ಐತಂತ, ಗೋಲ್ಡ್ ಕಾಯಿನ್. ಸೆಲೆಕ್ಷನ್ ಆಫ್ ಗೋಲ್ಡ್ ಕಾಯಿನ್. ಗೋಲ್ಡ್ ಕಾಯಿನ್ ಕ್ವಶನ್ ನೋಡ್ರಿ, ಬಹಳ ಚಂದ ಕೇಳ್ತಾನೆ ಇಲ್ಲಿ.
what is the probability that the other coin in the box is also of gold? ಅವ್ ನಿಮಗೆ ಯಾವ ಬಾಕ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಲ್ರೆಡಿ ಡ್ರಾ ಮಾಡಿರೋ ಕಾಯಿನ್ ಯಾವ್ದಿದೆ, ಗೋಲ್ಡ್ ಕಾಯಿನ್ ಇದೆ. ಬಾಕ್ಸ್ ಒಳಗಡೆ ಇರೋ ಕಾಯಿನ್ ಕೂಡ ಗೋಲ್ಡ್ ಇರ್ಬೇಕಂತಂದ್ರೆ ದೇರ್ ಇಸ್ ಓನ್ಲಿ ಒನ್ ಪಾಸಿಬಿಲಿಟಿ, ಯು ನೀಡ್ ಟು ಸೆಲೆಕ್ಟ್ ದ ಫಸ್ಟ್ ಬಾಕ್ಸ್. ಕರೆಕ್ಟ್? ಬಿಕಾಸ್ ಒಂದು ಹೊರಗೆ ಹೋತಂದ್ರೆ ಇನ್ನೊಂದು ಗೋಲ್ಡ್ ಕಾಯಿನ್ ಇಲ್ಲಿ ಅಷ್ಟೇ ಇರ್ಲಿಕ್ಕೆ ಸಾಧ್ಯ ಐತಿ. ಬಿಕಾಸ್ ಇಲ್ಲಿ ಅಂತೂ ಗೋಲ್ಡ್ ಇಲ್ವೇ ಇಲ್ಲ. ಇಲ್ಲಿ ಒಂದ್ ವೇಳೆ ಗೋಲ್ಡ್ ಹೊರಗಡೆ ಹೋತಂದ್ರೆ ಸಿಲ್ವರ್ ಉಳಿಯುತ್ತೆ. ಇವೆರಡೂ ಬಾಕ್ಸ್ ಆಗೋದಿಲ್ಲ, ಆದ್ರೆ ಇದೊಂದೇ ಆಗುತ್ತೆ. ಸೊ ಯಾವ ಏನ್ ಕೇಳಿದಾರ ಅಂತಂದ್ರೆ ನಿಮ್ಗೆ ಪಿ ಆಫ್ ಈವನ್ ಗಿವನ್ ಎ ಕೇಳ. ಹೌದಾ? ಆಲ್ರೆಡಿ ಗೋಲ್ಡ್ ಕಾಯಿನ್ ಇದೆ. ಆ ಗೋಲ್ಡ್ ಕಾಯಿನ್ ಯಾವ್ದ್ರಿಂದ ಆಗಿರ್ಬೇಕಂತ, ಫಸ್ಟ್ ಬಾಕ್ಸ್ ಇಂದ ಆಗಿರ್ಬೇಕಂತ. ಇನ್ ದಿಸ್ ಕೇಸ್ ಆಲ್ಸೋ ವಿ ಶುಡ್ ಯೂಸ್ ಬೇಸ್ ಥಿಯರಮ್. ಬೈ ಬೇಸ್ ಥಿಯರಮ್, ಓಕೆ, ನಾನು ಇಲ್ಲಿ ಫಾರ್ಮುಲಾ ಬರೆಯೋದಿಲ್ಲ, ನಾನು ಹೇಳಿದ್ದೀನಿ ಯಾವ ರೀತಿ ಬರಿಬೇಕಂತೇಳಿ. ಡೈರೆಕ್ಟ್ಲಿ ವಿ ವಿಲ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಇಲ್ಲಿ ಬರ್ರಿ. ಈಗ ಕಮಿಂಗ್ ಟು ದಿಸ್ ಕೇಸ್, ಪ್ರೊಬಾಬಿಲಿಟಿ ಆಫ್, ಆಲ್ರೆಡಿ ನಾನು ಫಸ್ಟ್ ಬಾಕ್ಸ್ ಸೆಲೆಕ್ಟ್ ಮಾಡಿದ್ದೀನಿ, ಅಲ್ಲಿ ಗೋಲ್ಡ್ ಬರೋ ಪ್ರೊಬಾಬಿಲಿಟಿ. ಹೌದಾ? ಎರಡು ಕಾಯಿನ್ ಅದಾವ, ಎರಡು ಗೋಲ್ಡ್ ಅದಾವ ಅಂತಂದ್ರೆ 2 ಔಟ್ ಆಫ್ 2 ಅಂತಂದ್ರೆ ಅದರ ಪ್ರೊಬಾಬಿಲಿಟಿ ಏನಾಗುತ್ತೆ, 1 ಆಗುತ್ತೆ. ಕರೆಕ್ಟ್? ಅರ್ಥ ಆಗ್ತಿದೆ ಎಲ್ಲರಿಗೂ? 2/2 = 1. ನೆಕ್ಸ್ಟ್ ಸೆಕೆಂಡ್ ಬಾಕ್ಸ್. ಸೆಕೆಂಡ್ ಬಾಕ್ಸ್ ಇಂದ ನೀವೇನ್ ಡ್ರಾ ಮಾಡ್ಬೇಕೀಗ, ಗೋಲ್ಡ್ ಕಾಯಿನ್ ಡ್ರಾ ಮಾಡ್ಬೇಕು. ಎಷ್ಟು ಅದಾವ ಇಲ್ಲಿ ಗೋಲ್ಡ್? ಇಲ್ಲಲ್ಲ, ಒಂದು ಕೂಡ ಗೋಲ್ಡ್ ಇಲ್ಲ ಅಂತಂದ್ರೆ ಪ್ರೊಬಾಬಿಲಿಟಿ ಬಿಕಮ್ಸ್ 0. ಇಂಪಾಸಿಬಲ್ ಇವೆಂಟ್ ಆಗುತ್ತೆ. ಪ್ರೊಬಾಬಿಲಿಟಿ ಆಫ್ ಇಂಪಾಸಿಬಲ್ ಇವೆಂಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಗೋಲ್ಡ್ ಇದೆ, ಬಟ್ ಬಾಕ್ಸ್ ಒಳಗಡೆ ಇರೋ ಕಾಯಿನ್ಸ್ ಎಷ್ಟು? 2 ಕಾಯಿನ್ಸ್. ಕರೆಕ್ಟ್? ಸೊ 1 ಔಟ್ ಆಫ್ 2 ಕಾಯಿನ್ಸ್, 1/2 ಆಗುತ್ತೆ. ಐ ವಿಲ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ನಾನು ಆಗ್ಲೇ ಹೇಳಿದಂಗ ಈವನ್ ಗಿವನ್ ಎ. ಸೊ ಈವನ್ ರಿಲೇಟೆಡ್ ರೋ ಬರ್ರಿ, ಇಲ್ಲಿ ಬರ್ರಿ. ಈವನ್ ರಿಲೇಟೆಡ್ ಇದಿದೆ, ಇದು ಫೇವರೇಬಲ್ ಔಟ್ಕಮ್ಸ್ ಒಳಗಡೆ ಬರುತ್ತೆ. 1/3 × 1. ಸೊ 1/3 ಮಲ್ಟಿಪ್ಲೈಡ್ ಬೈ 1 ಹೋಲ್ ಡಿವೈಡೆಡ್ ಬೈ, ಫಸ್ಟ್ 1/3 × 1 ಪ್ಲಸ್ 1/3 × 0 ಪ್ಲಸ್ 1/3 × 1/2. Okay, so after simplifying you will get P of E1 given A as, ಇಲ್ಲಿ ನೋಡ್ರಿ, 1/3 ಇಲ್ಲೂ ಐತಿ ಮತ್ತೆ ಇಲ್ಲೂ ಐತಿ, ಇದಂತೂ 0 ಆಗುತ್ತೆ. ಸೊ 1/3 ಡಿನಾಮಿನೇಟರ್ ಅಲ್ಲಿ ಕಾಮನ್ ತಗೊಂಡ್ಬಿಡೋಣ. 1/3 ಕಾಮನ್ ತಗೊಂಡ್ರಿ ಅಂತಂದ್ರೆ 1 ಪ್ಲಸ್ ಇದು 0 ಆಗುತ್ತೆ, 0 ಬಿಟ್ಬಿಡ್ರಿ, ಇಲ್ಲಿ 1/2 ಉಳಿಯುತ್ತೆ. 1/3 and 1/3 get cancels. 1 divided by, ಇದೇನಾಗುತ್ತೆ ನೋಡ್ರಿ, ಇದು 1 plus 1/2, 3/2. Correct? So denominator of denominator goes to the numerator. So the answer is 2/3 is the required probability. ನೀವು ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರಿಬಹುದು. ನಿಮಗೆ ಇಷ್ಟೆಲ್ಲ ದೊಡ್ಡ ಸೆಂಟೆನ್ಸ್ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಅಂತಂದ್ರೆ you just write, therefore the required probability is, required probability is equals to 2/3. If you write this much, they will understand. ನಮ್ಮಲ್ಲಿ ಎಲ್ಲ ಬೋರ್ಡ್ ಅಲ್ಲಿ ಏನ್ ಇವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ, ಅವರೆಲ್ಲ ಸಾಕಷ್ಟು ಅನುಭವ ಇರೋ ಟೀಚರ್ಸ್, ಲೆಕ್ಚರರ್ಸ್ ಇರ್ತಾರೆ. ಓಕೆ, ಯು ಜಸ್ಟ್ ರೈಟ್ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ, ದಟ್ ಈಸ್ ಇನಫ್. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಇನ್ ಆನ್ಸರಿಂಗ್ ಎ ಕ್ವಶನ್ ಆನ್ ಎ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್, ಅ ಸ್ಟೂಡೆಂಟ್ ಐದರ್ ನೋಸ್ ದಿ ಆನ್ಸರ್ ಆರ್ ಗೆಸ್ಸಸ್. ನೀವೆಲ್ಲ ಈಗ ಮಾಡ್ತಾ ಇರ್ತೀರಿ ನಿಮ್ಮ ಕಾಲೇಜಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾದ್ರೆ, ನೀವು ಯಾವುದೋ ಒಂದು ಆಬ್ಜೆಕ್ಟಿವ್ ಎಕ್ಸಾಮ್ ಬರೀಬೇಕಾದ್ರೆ ನೀವೇನ್ ಮಾಡ್ತಿರ್ತೀರಿ, ಐದರ್ ಯು ವಿಲ್ ಗೆಸ್ ದಿ ಆನ್ಸರ್ ಆರ್ ಯು ವಿಲ್ ಸಾಲ್ವ್ ಇಟ್. ಕರೆಕ್ಟ್? ಇಲ್ಲೂ ಕೂಡ ಅದೇ ರೀತಿ. Let 3/4 be the probability that he knows the answer and 1/4 be the probability that he guesses. ಒಂದ್ ಪರ್ಟಿಕ್ಯುಲರ್ ಎಕ್ಸಾಮ್ ಒಳಗಡೆ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಐದರ್ he knows the answer or he guesses.
ಅವ ಏನ್ ಮಾಡ್ತಾ ಇದ್ದಾನಂತಂದ್ರೆ ಗೆಸ್ ಮಾಡ್ತಾ ಇದ್ದಾನೆ. ಸೊ 2 ಆಪ್ಷನ್ ಇದೆ. ನೆಕ್ಸ್ಟ್ ಏನಂತ ನೋಡಿ, ಅಸ್ಯೂಮಿಂಗ್ ದಟ್ ದ ಸ್ಟೂಡೆಂಟ್ ಹೂ ಗೆಸ್ಸಸ್ ದ ಆನ್ಸರ್ ವಿಲ್ ಬಿ ಕರೆಕ್ಟ್ ವಿತ್ ಪ್ರೊಬಾಬಿಲಿಟಿ 1/4. ಗೆಸ್ ಮಾಡಿದ್ರು ಕೂಡ ಅದು ಆನ್ಸರ್ ಕರೆಕ್ಟ್ ಆಗೋ ಪ್ರೊಬಾಬಿಲಿಟಿ. ಇಲ್ಲಿ ನೋಡ್ರಿ, ಅವ್ನು ಫೋಕಸ್ ಮಾಡ್ತಾ ಇರೋದು ಯಾವ್ದ್ರ ಮೇಲೆ, ಆನ್ಸರ್ ಕರೆಕ್ಟ್ ಆಗ್ಬೇಕಂತ. ಕರೆಕ್ಟ್ ವಿತ್ ಪ್ರೊಬಾಬಿಲಿಟಿ 1/4. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ದ ಸ್ಟೂಡೆಂಟ್ ನೋಸ್ ದಿ ಆನ್ಸರ್ ಗಿವನ್ ದಟ್ ಹಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಸೊ ಇಲ್ಲಿ ನಮ್ಗೆ ಏನ್ ನೋಡ್ರಿ, ನಾವು ಯಾವುದೇ ಎಕ್ಸಾಮ್ ಬರೋದನ್ನು ಅವರ್ ಏಮ್ ಈಸ್ ಟು ಗೆಟ್ ದಿ ಕರೆಕ್ಟ್ ಆನ್ಸರ್. ಹೌದಾ, ಇಲ್ಲೂ ಕೂಡ ಅದೇ ಇದೆ. ಸೊ ಲಾಸ್ಟ್ ಈಗ ಅವ್ನ್ ಬಂದಿರೋ ಆನ್ಸರ್ ಏನಾಗಿರ್ಬೇಕಂತ, ಕರೆಕ್ಟ್ ಆಗಿರ್ಬೇಕಂತ. ಹಿ ಆನ್ಸರ್ಡ್ ಕರೆಕ್ಟ್ಲಿ. ಹಿ ಆನ್ಸರ್ಡ್ ಕರೆಕ್ಟ್ಲಿ. ಹೌದಾ. ಸೊ ಇಲ್ಲಿ 2 ಕೇಸ್ ಆಲ್ರೆಡಿ ಅವ್ನು ಕೊಟ್ಟಿದ್ದಾನೆ. ಅವ್ನ್ ಗೊತ್ತಿರೋದು ಪಿ ಆಫ್ E1, ಹಿ ನೋಸ್ ದಿ ಆನ್ಸರ್. ಎಷ್ಟು ಕೊಟ್ಟಾನ, let 3/4 be the probability that he knows the answer, 3/4. Next, P of E2 guess ಮಾಡೋ probability ಕೊಟ್ಟಿದ್ದಾನೆ ನೋಡ್ರಿ, ಎಷ್ಟು ಕೊಟ್ಟಾನ, that he knows the answer and 1/4 be the probability that he guesses, 1/4 ಕೊಟ್ಟಾನ. ನೆಕ್ಸ್ಟ್ P of ಇಲ್ಲೇನು A given E1 ಅಂದ್ರೆ ಏನಿದ್ರ ಅರ್ಥ, ಆಲ್ರೆಡಿ ಅವ್ನಿಗೆ ಗೊತ್ತಿರ್ಬೇಕು ಮತ್ತೆ ಆನ್ಸರ್ ಕರೆಕ್ಟ್ ಬಂದಿರ್ಬೇಕು. ಗೊತ್ತಿರ್ಬೇಕು ಮತ್ತೆ ಆನ್ಸರ್ ಕರೆಕ್ಟ್ ಬರ್ಬೇಕಂತಂದ್ರೆ 100% ಎಕ್ಯುರಸಿ ಆಯ್ತಾ, 100% ಪ್ರೊಬಾಬಿಲಿಟಿ ಆಗುತ್ತಾ, ಶೂರ್ ಇವೆಂಟ್. ಸೊ ಅದರದ್ದು ಪ್ರೊಬಾಬಿಲಿಟಿ ಏನ್ ಬರೀತೀರಿ, 1 ಆಗತ್ತೆ ಅದ್ರದ್ದು. ಕರೆಕ್ಟ್. ನೆಕ್ಸ್ಟ್ ಇದನ್ನ ಕೊಟ್ಟಿಲ್ಲ, ಪಿ ಆಫ್ ಎ ಗಿವನ್ E2 ಅಂದ್ರೆ ಗೆಸ್ ಮಾಡಿದ್ರು ಕೂಡ ಆನ್ಸರ್ ಕರೆಕ್ಟ್ ಆಗಿರ್ಬೇಕು. ಗೆಸ್ ಮಾಡಿದ್ರು ಕೂಡ ಆನ್ಸರ್ ಕರೆಕ್ಟ್ ಆಗಿರ್ಬೇಕಂತಂದ್ರೆ ಅವ್ರು ಮೆನ್ಷನ್ ಮಾಡಿದ ನೋಡಿ ಇಲ್ಲಿ, ಅಸ್ಯೂಮಿಂಗ್ ದಟ್ ಅ ಸ್ಟೂಡೆಂಟ್ ಹೂ ಗೆಸ್ಸಸ್ ದಿ ಆನ್ಸರ್ ವಿಲ್ ಬಿ ಕರೆಕ್ಟ್ ವಿತ್ ಪ್ರೊಬಾಬಿಲಿಟಿ 1/4. ಸೊ ಇದ್ರ ಎಷ್ಟು ಕೊಟ್ಟಾನ, ಪ್ರೊಬಾಬಿಲಿಟಿ 1/4 ಕೊಟ್ಟ. ಕ್ವಶನ್ ಏನ್ ಕೇಳ್ತಾನೆ ನೋಡ್ರಿ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಸ್ಟೂಡೆಂಟ್ ನೋಸ್ ದಿ ಆನ್ಸರ್. ಅವನಿಗೆ ಗೊತ್ತೈತಂತ, ಈ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಗೊತ್ತೈತೆ ಅಂತಂದ್ರೆ ಏನಿದ್ರ ಅರ್ಥ, ಪಿ ಆಫ್ E1 ಗಿವನ್ ಎ ಕೇಳ. ಓಕೆ, ಇನ್ ದಿಸ್ ಕೇಸ್ ಆಲ್ಸೋ ವಿ ವಿಲ್ ಯೂಸ್ ದ ಬೇಸ್ ಥಿಯರಮ್. ಬೈ ಬೇಸ್ ಥಿಯರಮ್ ಡೈರೆಕ್ಟ್ಲಿ ವಿ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಏನ್ ಬರೀತೀರಿ, ಯಾವ ರೋ ಸೆಲೆಕ್ಟ್ ಮಾಡ್ಬೇಕೀಗ, E1 ರಿಲೇಟೆಡ್ ರೋ ನ್ಯೂಮರೇಟರ್ ಒಳಗೆ ಬರುತ್ತೆ, ಅಂಡ್ ದ ಸಮ್ ಆಫ್ ದೀಸ್ 2 ಪಾಸಿಬಿಲಿಟೀಸ್ ಡಿನಾಮಿನೇಟರ್ ಒಳಗೆ ಹೋಗುತ್ತೆ. ಸೊ ಹೆಂಗ್ ಬರೀತೀರಿ, 3/4 ಮಲ್ಟಿಪ್ಲೈಡ್ ಬೈ 1 ಹೋಲ್ ಡಿವೈಡೆಡ್ ಬೈ 3/4 ಇಂಟು 1 ಪ್ಲಸ್ 1/4 ಇಂಟು 1/4. ಹೌದಾ. ಇಲ್ಲೂ ಕೂಡ ನೋಡ್ರಿ ನೀವು 1/4 ಕಾಮನ್ ತಗೋಬಹುದು ಆರಾಮ್ಸೆ. ಸೊ 1/4 ಕಾಮನ್ ತಗೊಳ್ರಿ, ಇಲ್ಲೇನ್ ಉಳಿತೈತಿ, 3 ಇಂಟು 1 ಅಂತಂದ್ರೆ 3 ಆಗತ್ತಿದೆ. ಡಿನಾಮಿನೇಟರ್ ಒಳಗೆ ಏನಾಗುತ್ತೆ ನೋಡ್ರಿ, 1/4 ಕಾಮನ್ ತಗೊಂಡ್ರಿ ಅಂತಂದ್ರೆ 3 ಇಂಟು 1 ಇದು 3 ಪ್ಲಸ್ 1/4 ಕಾಮನ್ ತಗೊಂಡ್ರಿ ಅಂತಂದ್ರೆ ಇಲ್ಲಿ 1/4 ಉಳಿಯುತ್ತೆ. ದಿಸ್ 1/4 and 1/4 get cancels. So we are left with 3 divided by, see 4 3s are 12, 12 plus 1 ಅಂತಂದ್ರೆ 13/4 ಆಗುತ್ತೆ. ಹೌದಾ. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಗೋಸ್ ಟು ದಿ ನ್ಯೂಮರೇಟರ್. 4 3s are 12/13 is the required probability. ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಬೋರ್ಡ್ದವ್ರಿಗೆ ಆಕ್ಚುಲಿ ಫೇವರೇಟ್ ಇರುವಂತ ಕ್ವಶನ್ ಇದು. ಹೌದಾ, ಬಹಳ ಇಷ್ಟ ಇದೆ ಈ ಕ್ವಶನ್ ಬೋರ್ಡ್ದವ್ರಿಗೆ. ನೋಡ್ರಿ, ಅ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 3 out of 4 times. He throws a die and reports that it is 6. Find the probability that it is actually 6. ನೋಡ್ರಿ, ನಿಮಗೆ ಇಲ್ಲಿ 6 ಅನ್ನೋದೊಂದು ವರ್ಡ್ ಬಿಟ್ರೆ ಬೇರೆ ಏನೋ ಕಾಣಿಸ್ತಾ ಇಲ್ಲ. ಹೌದಾ, ಅಂತಂದ್ರೆ ಇಲ್ಲಿ ಡೇಟಾನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗತ್ತೆ. ಓಕೆ, ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 3 out of 4 times. 3 out of 4 times ಒಬ್ಬ ಮನುಷ್ಯ ಅದನಂತ, ಅವನು ನಿಜ ಹೇಳೋ ಪ್ರೊಬಾಬಿಲಿಟಿ 3 out of 4 ಅಂದ್ರೆ 3/4 ಕೊಟ್ಟ. ನಿಜ ಹೇಳ್ತಾನಂತಂದ್ರೆ ಸುಳ್ಳು ಹೇಳಲಿಕ್ಕೆ ಬೇಕಾದ್ರೆ ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟ್ ಸುಳ್ಳು ಹೇಳ ಆಗತ್ತೆ. ಹೌದಾ.
ಏನಂತ ನೋಡ್ರಿ ನೆಕ್ಸ್ಟ್. ಹಿ ಥ್ರೋಸ್ ಎ ಡೈ ಅಂಡ್ ರಿಪೋರ್ಟ್ಸ್ ದಟ್ ಇಟ್ ಈಸ್ 6. ಅವ್ನು ಡೈ ಥ್ರೋ ಮಾಡಿದ ಮೇಲೆ 6 ಬಿದ್ದೈತಿ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರ ಅಲ್ಲಿ ಅವ್ನು ಏನ್ ಹೇಳ್ಬೋದು, ನಿಜಾನು ಹೇಳ್ಬೋದು ಮತ್ತೆ ಸುಳ್ಳು ಹೇಳ್ಬೋದು, ಎರಡು ಹೇಳ್ಬೋದು. ಸೊ ಇಲ್ಲಿ ಎರಡು ಕೇಸ್ ಅರೈಸ್ ಆಗುತ್ತೆ. 6 ಬಿದ್ದಿರಬಹುದು ಅಥವಾ 6 ಬಿದ್ದಿರದೇನು ಇರಬಹುದು. ನೋ 6. ಕರೆಕ್ಟ್. ಹಂಗಾದ್ರೆ ಬರ್ರಿ ಈಗ 6 ಬರೋ ಪ್ರೊಬಾಬಿಲಿಟಿ ಎಷ್ಟಾಗುತ್ತೆ ಅಂತ ಹೇಳೋಣ. 1 ಔಟ್ ಆಫ್ 6. ಯಾಕಂದ್ರೆ 6 ಅನ್ನೋದು ಒಂದೇ ಒಂದು ಟೈಮ್ ಬರುತ್ತೆ ಔಟ್ ಆಫ್ 6. 6 ಬರದೇ ಇರೋದು ಪ್ರೊಬಾಬಿಲಿಟಿ ಎಷ್ಟಾಗುತ್ತೆ, 5 ಔಟ್ ಆಫ್ 6. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಈಗ ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ಇಟ್ ಈಸ್ ಆಕ್ಚುಲಿ 6. ಅದು ಏನಾಗಿರ್ಬೇಕಂತ, ಆಕ್ಚುಲಿ 6 ಬಿದ್ದಿರ್ಬೇಕಂತ. ಆಕ್ಚುಲಿ 6 ಬಿದ್ದಿರ್ಬೇಕಂತಂದ್ರ ಮ್ಯಾನ್ ರಿಪೋರ್ಟ್ಸ್ 6. ಇದು 6 ಬಿದ್ದೈತಿ ಅಂತ ಹೇಳಾಕತ್ತಾನ ಅಂತ ಹೇಳಿ ಅನ್ಕೊಳ್ಳ. ಈಗ ಅವ ಏನ್ ಹೇಳ್ಬೋದು, ಪಿ ಆಫ್ ಎ ಗಿವನ್ ಈವನ್ ಏನಾಗ್ತೈತಿ ಅಂತಂದ್ರ ಆಲ್ರೆಡಿ 6 ಬಿದ್ದೈತಿ, ಮತ್ತ ಅವ ಏನ್ ಹೇಳಾಕತ್ತಾನ 6 ಬಿದ್ದೈತಿ ಅಂತ ಹೇಳಾಕತ್ತಾನ. 6 ಬಿದ್ದೈತಿ ಮತ್ತು 6 ಬಿದ್ದೈತಿ ಅಂತ ಹೇಳಾಕತ್ತಾನ ಅಂದ್ರೆ ಅವ್ನು ನಿಜ ಹೇಳಾಕ. ಸೊ ನಿಜ ಹೇಳೋ ಪ್ರೊಬಾಬಿಲಿಟಿ ಎಷ್ಟು ಕೊಟ್ಟಿದ್ದಾರೆ ಆಲ್ರೆಡಿ, 3 ಔಟ್ ಆಫ್ 4. ಸೊ 3/4 ಅವ್ರು ಕೊಟ್ಟಾರ. ನೆಕ್ಸ್ಟ್ ಪಿ ಆಫ್ ಎ ಗಿವನ್ ಇ2. ಎ ಗಿವನ್ ಇ2 ಅಂತಂದ್ರೆ 6 ಬಿದ್ದಿಲ್ಲ, ಆದ್ರೂ ಕೂಡ ಅವ ಏನ್ ರಿಪೋರ್ಟ್ ಮಾಡಾಕತ್ತಾನ, 6 ಬಿದ್ದೈತಿ ಅಂತ ರಿಪೋರ್ಟ್ ಮಾಡಾಕತ್ತಾನ. ದೆನ್ ಇಟ್ ಶುಡ್ ಬಿ ದ ಫಾಲ್ಸಿಟೋನ್. ಕರೆಕ್ಟ್. ಅವಾಗ ಏನಾಗತ್ತಿದು 1 ಮೈನಸ್ 3/4 ಅಂದ್ರೆ ಏನಾಗತ್ತಿದು 1/4 ಆಗ. ಇಲ್ಲೆಲ್ಲ ಡೇಟಾ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ನೆಕ್ಸ್ಟ್ ಬೈ ಬೇಸ್ ಥಿಯರಮ್ ಏನ್ ಫೈಂಡ್ ಮಾಡ್ಬೇಕು ನಾನೀಗ, ಇಟ್ ಈಸ್ ಆಕ್ಚುಲಿ 6. ಆಕ್ಚುಲಿ 6 ಅಂತಂದ್ರೆ ಅವ್ನು ನಿಜ ಹೇಳ್ಬೇಕು ಸುಳ್ಳು ಹೇಳ್ಬೇಕು, ನಿಜ ಹೇಳ್ಬೇಕಲ್ಲ. ಆಕ್ಚುಲಿ 6 ಅಂತಂದ್ರೆ ಇಲ್ಲಿದೆಯಾ. ಸೊ ಐ ನೀಡ್ ಟು ಫೈಂಡ್ ಪಿ ಆಫ್ ಈವನ್ ಗಿವನ್ ಎ. ನೀವು ಇಲ್ಲಿ ಏನ್ ಫಾರ್ಮುಲಾ ಬರೆದಿರಲ್ಲ, ಇದನ್ನೇ ಫಾರ್ಮುಲಾ ಇಲ್ಲಿ ಬರೀರಿ. ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಡೈರೆಕ್ಟ್ಲಿ. ನೀವು ಕಂಪಲ್ಸರಿ ಆ ಫಾರ್ಮುಲಾನ ಬರೀಲಿಕ್ಕೆ ಬೇಕು. ದ್ಯಾಟ್ ಕ್ಯಾರೀಸ್ 1 ಮಾರ್ಕ್. ಓಕೆ, ಇಲ್ಲಿ ನೋಡಿ 1/6 ಮಲ್ಟಿಪ್ಲೈಡ್ ಬೈ 3/4 ಹೋಲ್ ಡಿವೈಡೆಡ್ ಬೈ 1/6 ಇಂಟು 3/4 ಪ್ಲಸ್ ಇಲ್ಲಿ 5/6 ಇಂಟು 1/4. ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, 1/6 1/4 1/6 1/4 1/6 1/4. ಸರ್ ಇಲ್ಲಿ 5/6 ಐತಲ್ಲ, ಲೆಟ್ ಇಟ್ ಬಿ. ನಾವು 1/6 ಇಂಟು 5 ಮಾಡಿದ್ರೆ 5/6 ಬರುತ್ತಲ್ಲ. ಸೊ ನಾವೇನ್ ಕಾಮನ್ ತಗೊಂಡ್ಬಿಡೋಣ ಈಗ, 1/6 ಇಂಟು 1/4 ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ, 3 ಉಳಿತೈತಿ. ಡಿವೈಡೆಡ್ ಬೈ ಇಲ್ಲಿ 1/6 ಇಂಟು 1/4 ಕಾಮನ್ ತಗೊಂಡ್ಬಿಡ್ರಿ ಡಿನಾಮಿನೇಟರ್ದಾಗ. 1/6 ಇಂಟು 1/4. ಸೊ ಇಲ್ಲಿ 3 1s are 3 ಉಳಿಯುತ್ತೆ, ಪ್ಲಸ್ 5 1s are 5 ಉಳಿತೈತಿ. 1/6 1/6 1/4 1/4 get cancels. ಸಿ ಅನ್ನೆಸೆಸರಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಸ್ಟೆಪ್ಸ್ನ. ಕರೆಕ್ಟ್. ಸೊ ಪಿ ಆಫ್ ಈವನ್ ಗಿವನ್ ಎ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡ್ರಿ, 3 ಡಿವೈಡ್ ಬೈ 3 ಪ್ಲಸ್ 5 ಅಂತಂದ್ರೆ 3/8 ಆಗುತ್ತೆ. ದಟ್ಸ್ ಇಟ್. ಓಕೆ, ಹೋಪ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಇದು ಬಹಳ ಸರಳವಾಗಿರ್ತಕ್ಕಂಥ ಮೆಥಡ್ ನಾನು ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫಾರ್ಮುಲಾ ನೆನಪಿಡುವ ಅವಶ್ಯಕತೆ ನಮಗೆ ಇರೋದಿಲ್ಲ. ಓಕೆ, ಜಸ್ಟ್ ಈ ಡಯಾಗ್ರಾಮ್ ಡ್ರಾ ಮಾಡಕ್ ಬರ್ಬೇಕು ನಮ್ಗೆ. ಜಾಸ್ತಿ ಅಂತಂದ್ರೆ 2 ಇವೆಂಟ್ಸ್ ಅಥವಾ 3 ಇವೆಂಟ್ಸ್ ಕೊಡ್ತಾರ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇವೆಂಟ್ಸ್ ಎಕ್ಸಾಮ್ ಒಳಗಡೆ ಕೊಡೋದಿಲ್ಲ. ನೆಕ್ಸ್ಟ್ ನೋಡಿ, ಎ ಪ್ರೊಬಾಬಿಲಿಟಿ ದಟ್ ಅ ಪರ್ಸನ್ ಸ್ಪೀಕ್ಸ್ ಟ್ರೂತ್. ದಿಸ್ ಈಸ್ ವೆರಿ ಸಿಮಿಲರ್ ಟು ದಿ ಪ್ರೀವಿಯಸ್ ಕ್ವಶನ್. ನೀವು ಇದನ್ನ ಏನ್ ಮಾಡ್ಬೇಕಂತಂದ್ರೆ ಯು ನೀಡ್ ಟು ಸಾಲ್ವ್ ಬೈ ಯುವರ್ ಸೆಲ್ಫ್ ಅಂಡ್ ಯು ನೀಡ್ ಟು ರೈಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್. ಇದನ್ನ ನಾನೇನು ಪ್ರೀವಿಯಸ್ ಸಾಲ್ವ್ ಮಾಡಿದ್ನಲ್ಲ ಅದರಲ್ಲೇ ಅದೇ ತರ ಸಾಲ್ವ್ ಮಾಡಿಕೊಂಡು ಡೇಟಾ ಅಷ್ಟೇ ಚೇಂಜ್ ಮಾಡಿ ಆನ್ಸರ್ ಫೈಂಡ್ ಮಾಡ್ಬೇಕು ನೀವು. ಓಕೆ, ಟ್ರೂತ್ ಕೊಟ್ಟಿದ್ದಾನ 4/5 ಅಂತ. ಕಾಯಿನ್ ಈಸ್ ಟಾಸ್ಡ್, ಪರ್ಸನ್ ರಿಪೋರ್ಟ್ಸ್ ದಟ್ ಹೆಡ್ ಅಪಿಯರ್ಸ್. ಹೆಡ್ ಬರೋ ಪ್ರೊಬಾಬಿಲಿಟಿ 1/2, ಬರದೇ ಇರೋದು ಕೂಡ 1/2 ಆಗುತ್ತೆ. ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ಇಟ್ ಈಸ್ ಆಕ್ಚುಲಿ ಹೆಡ್. ಆಕ್ಚುಲಿ ಹೆಡ್ ಅಂತಂದ್ರೆ ಈವನ್ ಗಿವನ್ ಎ ಕೇಳಿದ. ಸೇಮ್ ಪ್ರೊಸೀಜರ್. ಓಕೆ,
ಇಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ, ನಿಮ್ಗೆ ಡಯಾಗ್ರಾಮ್ ಕೊಡ್ತೀನಿ, ಯು ಜಸ್ಟ್ ಟ್ರೈ ದಿ ಸೊಲ್ಯೂಷನ್. ಇದು ಇಲ್ಲಿ ಹೆಡ್ ಬಂದಿರೋ ಪ್ರೊಬಾಬಿಲಿಟಿ, ಇದು ಬರದೇ ಇರೋದು ನೋ ಹೆಡ್. ಮ್ಯಾನ್ ರಿಪೋರ್ಟ್ಸ್ ಹೆಡ್. ಓಕೆ, ಹೆಡ್ ಬಂದೈತೆ ಅಂತ ಹೇಳಿ ರಿಪೋರ್ಟ್ ಮಾಡ್ತಾ ಇದ್ದಾನೆ. ಸೊ ಪಿ ಆಫ್ E1 1/2 ಆಗುತ್ತೆ. ಹೆಡ್ ಬರೋ ಪ್ರೊಬಾಬಿಲಿಟಿ, ಬರದೇ ಇರೋದು ಕೂಡ ಅದು ಕೂಡ 1/2 ಆಗುತ್ತೆ. ಪಿ ಆಫ್ ಎ ಗಿವನ್ E1 ಏನಾಗುತ್ತೆ, ಎ ಗಿವನ್ E1 ಅಂತಂದ್ರೆ ಹೆಡ್ ಬಂದೈತಿ ಮತ್ತು ಬಂದೈತಿ ಅಂತ ಹೇಳಕತ್ತಾನ ಅಂತಂದ್ರೆ ನಿಜ ಹೇಳ್ತಾ ಇದ್ದಾನೆ. ನಿಜ ಹೇಳೋ ಪ್ರೊಬಾಬಿಲಿಟಿ 4/5. ಪಿ ಆಫ್ ಎ ಗಿವನ್ E2, ಎ ಗಿವನ್ E2 ಅಂತಂದ್ರೆ ಹೆಡ್ ಬಂದೈತಿ ಆದ್ರೆ ಅವ ಏನ್ ಹೇಳಾಕ್ತಾನ, ಹೆಡ್ ಬಂದಿಲ್ಲ ಆದ್ರೆ ಅವ ಹೆಡ್ ಬಂದೈತಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸುಳ್ಳು ಹೇಳ್ಬೇಕ. 1 - 4/5 ದಟ್ ಈಸ್ 1/5. ಕರೆಕ್ಟ್. ನೀವೇನ್ ಫೈಂಡ್ ಮಾಡ್ಬೇಕಾ, ಪಿ ಆಫ್ E1 ಗಿವನ್ ಎ ಫೈಂಡ್ ಮಾಡಬೇಕು. ನೀವು ಇದನ್ನ ಫೈಂಡ್ ಮಾಡಿ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಅಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ probability of solving problem independently. This question is based on ಇದು ಯಾವುದು ಅಂತಂದ್ರೆ, let me write it here, independent events. ಇದನ್ನ ಯಾಕೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಸರ್, ಬೇಸ್ ಥಿಯರಂ ಬಗ್ಗೆ ಹೇಳ್ತಾ ಇದ್ರಲ್ಲ. ಎಸ್, ಇದೊಂದು ಎಕ್ಸೆಪ್ಷನಲ್ ಕ್ವಶನ್, 3 ಮಾರ್ಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಕ್ವಶನ್ ಆಲ್ಸೋ, independent events. Okay, yes, so this question, probability of solving specific problem independently by A and B are 1/2 and 1/3 respectively. If both try to solve the problem independently, find the probability that the problem is solved. The problem is solved ಅಂತನೂ ಕೇಳಬಹುದು. ಇನ್ನೊಂದು ಕ್ವಶನ್ ಇದೆ ಇದರೊಳಗಡೆ, this is from your exercise. Okay, ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್. ನಾನು ಆ ಕ್ವಶನ್ ಇದ್ರೊಳಗಡೆ ಇಲ್ಲ, ಅದು ಕೂಡ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಹಿ ಹ್ಯಾಸ್ ಗಿವನ್ ದಟ್ ಪ್ರೊಬಾಬಿಲಿಟಿ ದಟ್ ದ ಪ್ರಾಬ್ಲಮ್ ಸಾಲ್ವ್ಡ್ ಬೈ ಎ ಈಸ್ 1/2 and the probability that the problem solved by the person B, that is 1/3. Suppose A solve ಮಾಡೋದಿಲ್ಲ, ಅದರ probability ಏನಾಗುತ್ತೆ 1 - 1/2 and that is nothing but 1/2. B solve ಮಾಡಿಲ್ಲ ಅಂತಂದ್ರೆ ಅದರ probability 1 - 1/3, that is nothing but 2/3. Okay, ಈಗ probability that the problem is solved. Problem is solved. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್. ಯಾರಾದ್ರೂ ಒಬ್ರು ಸಾಲ್ವ್ ಮಾಡ್ಬೇಕಾ, ಅವಾಗ ಅಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಗದ, ಹೌದಾ? ಸೊ ಪ್ರೊಬ್ಯಾಬಿಲಿಟಿ ದಟ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್, ಹೌದಾ? ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್. ನಮಗೊಂದಲ್ಲಿ ಥಿಯರಮ್ ಇದೆ ಪ್ರೂಫ್ಗೆ. If A and B are two independent events, then the probability of occurrence of at least one of A and B is given by 1 - P of A complement into P of B complement. ಇದೊಂದು ಥಿಯರಮ್ ಪ್ರೂಫ್ ಇದೆ ನಿಮ್ಮ 2 ಮಾರ್ಕ್ಸ್ಗೆ, ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಈಗ. ಸೊ 1 - P of A complement P of P complement. 1 - P of A complement ಎಷ್ಟೈತೆ ನೋಡ್ರಿ, ಇಲ್ಲಿ ಫೈಂಡ್ ಮಾಡಿದ್ವಿ 1/2 ಇಂಟು ಇದೇನಿದೆ 2/3. 2 and 2 get cancels, 1 - 1/3. 1 - 1/3 ಅಂತಂದ್ರೆ ಆನ್ಸರ್ ಏನ್ ಬರುತ್ತೆ, 2/3 ಬರುತ್ತೆ. ಓಕೆ, ಇದು ಫಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್, ಇದನ್ನ ಕೇಳಿರೋ ಕ್ವಶನ್ ಇದು. ಸೆಕೆಂಡ್ ಪಾರ್ಟ್ ಇನ್ನೊಂದು ಕೇಳಿದಾನೆ ಇಲ್ಲಿ, ಏನಂತಂದ್ರೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್. ಓಕೆ, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್. ಒಬ್ರ ಸಾಲ್ವ್ ಮಾಡ್ಬೇಕಂತ. ಒಬ್ರ ಸಾಲ್ವ್ ಮಾಡ್ಬೇಕಂತಂದ್ರೆ ಎ ಸಾಲ್ವ್ ಮಾಡ್ತಿರ್ತಾನ ಮತ್ತ ಬಿ ಅವಾಗ ಸಾಲ್ವ್ ಮಾಡ್ತಿರೋದಿಲ್ಲ, ಆರ್ ಎಲ್ಸ್, ಆರ್ ಅಂತಂದ್ರೆ ಆಡ್ ಮಾಡ್ತೀವಿ,
ಎ ಸಾಲ್ವ್ ಮಾಡಿರೋದಿಲ್ಲ, ಆ ಸಮಯದೊಳಗಡೆ ಬಿ ಸಾಲ್ವ್ ಮಾಡಿರ್ತಾನೆ. ಸೊ ಎ ಸಾಲ್ವ್ ಮಾಡೋ ಪ್ರೊಬಾಬಿಲಿಟಿ ಎಷ್ಟು ಇಲ್ಲಿದೆ ನೋಡ್ರಿ, 1/2. ಮಾಡದೇ ಇರೋದು 1/2. ಓಕೆ, ಇಲ್ಲಿ 1/3, 2/3. ಎಸ್, ಪಿ ಆಫ್ ಎ ಏನು ವ್ಯಾಲ್ಯೂ 1/2. ಪಿ ಆಫ್ ಬಿ ಡ್ಯಾಶ್ ಈಸ್ 2/3 plus P of A dash is also 1/2 and P of B solves the problem, that is 1/3. ಹೌದಾ? 2 into 3, 2 into 3, 6 ಐತಿ ಇಲ್ಲಿ. 2 ones are 2, 1 ones are 1, so 3/6 ಅಂತಂದ್ರೆ probability ಏನಾಗುತ್ತೆ? 1/2 is the required probability. So with this I will conclude the today's session. ನಾನು ನೆಕ್ಸ್ಟ್ ಸೆಷನ್ ಒಳಗಡೆ 2 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್.